Hi, hello everybody. Welcome to Vikas Tutorials, and I am Mr. Vikas Mankayo, lecturer at KLE's MP PU College, ರಾಯಬಾಗ್. ಸೊ ವಿದ್ಯಾರ್ಥಿಗಳೇ, ನಾವು ನಿನ್ನೆ ಕ್ಲಾಸ್ನಲ್ಲಿ ಹಣದ ಮಾರುಕಟ್ಟೆ ಬಗ್ಗೆ ಕಲಿತಾ ಇದ್ವಿ. ಹಣದ ಮಾರುಕಟ್ಟೆ ಅಂದರೆ ಏನು, ಬಂಡವಾಳದ ಮಾರುಕಟ್ಟೆ ಅಂದರೆ ಏನು, ಪ್ರಾಥಮಿಕ ಮಾರುಕಟ್ಟೆ ಅಂದರೆ ಏನು, ದ್ವಿತೀಯಕ ಅಥವಾ ಆನುಷಂಗಿಕ ಮಾರುಕಟ್ಟೆ ಅಂದರೆ ಏನು. We have learnt about classification of financial market. What do you mean by money market? What do you mean by capital market? What do you mean by primary market and what do you mean by secondary market? ಸೊ ಎಲ್ಲದರ ಬಗ್ಗೆ ನಾವು ನಿನ್ನೆ ಸಂಕ್ಷಿಪ್ತವಾಗಿ ಕಲ್ತಿದ್ದೀವಿ. ಅದರೊಳಗೆ ಹಣದ ಮಾರುಕಟ್ಟೆ ಬಗ್ಗೆ ನಾವು ಮೊದಲಿಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ವಿ ಆರ್ ಫಸ್ಟ್ಲಿ ಸ್ಟಡಿಂಗ್ ದಿ ಮನಿ ಮಾರ್ಕೆಟ್. ಸೊ ಹಣದ ಮಾರುಕಟ್ಟೆ ಅಂದರೆ ಏನು ಅಂತ ನಾನು ಹೇಳಿದ್ದೀನಿ, ಮತ್ತೊಂದು ಸಲ ರಿಪೀಟ್ ಮಾಡ್ತೀನಿ. ಹಣದ ಮಾರುಕಟ್ಟೆಯ ಒಂದು ಹಣಕಾಸಿನ ಸ್ವತ್ತುಗಳೊಂದಿಗೆ ವ್ಯವಹರಿಸುತ್ತದೆ. ಅಗೇನ್ ಎಲ್ಲ ಮಾರುಕಟ್ಟೆಯೂ ಕೂಡ ಹಣಕಾಸಿನ ಸ್ವತ್ತುಗಳೊಂದಿಗೆ ವ್ಯವಹರಿಸುತ್ತದೆ. ಬಟ್ ಹಣದ ಮಾರುಕಟ್ಟೆಯಲ್ಲಿ ಏನಾಗ್ತದಪ್ಪ ಅಂದರೆ ಇದು ಅಲ್ಪಾವಧಿ ನಿಧಿಗಳ ಮಾರುಕಟ್ಟೆ ಅಂತ ಕೂಡ ನಾವು ಕರಿತೀವಿ. ಅಂದರೆ ಇಲ್ಲಿ ಯಾರಿಗೆ ಅಲ್ಪ ಅವಧಿಗೆ ಹಣವನ್ನು ಹೂಡಿಕೆ ಮಾಡೋದದ ಅಥವಾ ಯಾರಿಗೆ ಅಲ್ಪಾವಧಿಗೆ ಹಣವನ್ನು ಸಂಗ್ರಹಣೆ ಮಾಡೋದದ ಅಂಥ ವ್ಯಕ್ತಿಗಳು, ಅಂಥ ಕಂಪ್ನಿಗಳು ಈ ರೀತಿಯಾದಂಥ ಒಂದು ಮಾರುಕಟ್ಟೆಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಇಲ್ಲಿ ಪಕ್ವತೆಯ ಅವಧಿ, ಮ್ಯಾಚುರಿಟಿ ಪೀರಿಯಡ್ ಅಂತ ಕರಿತೀವಿ, ಜಸ್ಟ್ 1 year, 1 ವರ್ಷದ ಒಳಗಡೆ, ಗರಿಷ್ಠ ಪಕ್ಷ 1 ವರ್ಷ. ಅದು 1 ದಿನವೂ ಇರ್ಬೋದು, 15 ದಿನವೂ ಇರ್ಬೋದು, 3 ತಿಂಗಳು, 6 ತಿಂಗಳು, ಎಷ್ಟು ಇರ್ಬೋದು, ಜಸ್ಟ್ 1 ವರ್ಷದ ಒಳಗಡೆ ಆಗಿರಬೇಕು. ಸೊ ಇದು ನಿಮ್ಮ ಹಣದ ಮಾರುಕಟ್ಟೆ. ಅಗೇನ್ ಇಲ್ಲಿ ಜಾಸ್ತಿ ದ್ರವತ್ವ ಅದ, ಬಟ್ ನಷ್ಟ ಭಯ ಕಡಿಮೆ ಅದ. ದ್ರವತ್ವ ಜಾಸ್ತಿ ಅದ, ಲಿಕ್ವಿಡಿಟಿ ಜಾಸ್ತಿ ಅದ, ದ್ರವತ್ವ ಬಗ್ಗೆ ನೀನು ಹೇಳಿದ್ದೇನೆ. ಆಮೇಲೆ ನಷ್ಟ ಭಯ ಕೂಡ ಇಲ್ಲಿ ಕಡಿಮೆ ಅದ. ಆಮೇಲೆ ಈ ರೀತಿ ಇಲ್ಲಿ ಬರುವಂತಹ ಭದ್ರತಾ ಪತ್ರಗಳಿಗೆ, ಸೆಕ್ಯುರಿಟೀಸ್ಗೆ ಯಾವುದೇ ರೀತಿಯಂತಹ ಭದ್ರತೆ ಇಲ್ಲ. ದೇರ್ ಆರ್ ನೋ ಎನಿ ಸೆಕ್ಯೂರಿಟಿ ಫಾರ್ ದಿಸ್ ಟೈಪ್ ಆಫ್ ಸೆಕ್ಯೂರಿಟೀಸ್ ಆರ್ ದಿಸ್ ಟೈಪ್ ಆಫ್ ಫೈನಾನ್ಷಿಯಲ್ ಅಸೆಟ್ಸ್. ಆಮೇಲೆ ದೆರ್ ಇಸ್ ನೋ ಎನಿ ಫಿಸಿಕಲ್ ಪ್ಲೇಸ್ ಫಾರ್ ದಿಸ್ ಮಾರ್ಕೆಟ್. ನಿರ್ದಿಷ್ಟ ಭೌತಿಕ ಸ್ಥಳ ಯಾವುದೇ ಇಲ್ಲ. ಯಾವುದೇ ನಿರ್ದಿಷ್ಟ ಭೌತಿಕ ಸ್ಥಳ ಹಣದ ಮಾರುಕಟ್ಟೆಯಲ್ಲಿ ಇರೋಂಗಿಲ್ಲ. ಸರ್, ಹಾಗಾದರೆ ಎಲ್ಲಿಂದ ಇವರು ಅಥವಾ ಯಾವುದರ ಮೂಲಕ ಇವರು ಮಾರುಕಟ್ಟೆಯಲ್ಲಿ ವ್ಯವಹಾರ ಮಾಡ್ತಾರೆ ರೀ? ಇವರು ಯಾವುದರ ಮೂಲಕ ವ್ಯವಹಾರ ಮಾಡ್ತಾರಪ್ಪ ಅಂದರೆ ದೂರವಾಣಿ ಮತ್ತು ಅಂತರ್ಜಾಲದ ಮೂಲಕ ಇವರು ವ್ಯವಹಾರವನ್ನು ನಡೆಸುವಂಥ ಕೆಲಸ ಮಾಡ್ತಾರೆ. ಆಮೇಲೆ ಈ ಮಾರುಕಟ್ಟೆಯಲ್ಲಿ ತಾತ್ಕಾಲಿಕವಾಗಿ ಯಾರಿಗೆ ಹಣದ ಕೊರತೆ ಇರ್ತದೆ ಮತ್ತು ಆ ಕಡೆ ತಾತ್ಕಾಲಿಕವಾಗಿ ಯಾರಿಗೆ ಹಣವನ್ನು ನಿಯೋಜನೆ ಮಾಡೋದಿರ್ತದೆ ಅವರು ಇಂಥ ಒಂದು ಮಾರುಕಟ್ಟೆಯನ್ನು ಆಯ್ಕೆ ಮಾಡ್ಕೋತಾರೆ. ಹೂ ಹ್ಯಾವ್ ಟೆಂಪ್ರರಿ ಎಕ್ಸೆಸ್ ಆಫ್ ಮನಿ and who have temporary shortage of money, they select this type of market. And last point is, who are the participants in this type of market? ಈ ಒಂದು ಮಾರುಕಟ್ಟೆಯಲ್ಲಿ ಬರುವಂತಹ ಭಾಗಿದಾರರು ನಿಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್, ವಾಣಿಜ್ಯ ಬ್ಯಾಂಕ್ಗಳು, ಕಮರ್ಷಿಯಲ್ ಬ್ಯಾಂಕ್ಸ್, ಬ್ಯಾಂಕೇತರ ಕಂಪನಿಗಳು, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಅಂತ ಕರಿತೀವಿ, ರಾಜ್ಯ ಸರ್ಕಾರಗಳು, ಸ್ಟೇಟ್ ಗವರ್ಮೆಂಟ್ಸ್, ಬೃಹತ್ ಕಂಪನಿಗಳು, ಬಿಗ್ ಮಲ್ಟಿನ್ಯಾಷನಲ್ ಕಂಪನೀಸ್, ಪರಸ್ಪರ ನಿಧಿಗಳು, ಮ್ಯೂಚುವಲ್ ಫಂಡ್ಸ್. ಸೊ ಇವೆಲ್ಲವೂ ನಿಮ್ಮ ಈ ಹಣದ ಮಾರುಕಟ್ಟೆಯಲ್ಲಿ ಬರುವಂತಹ ಭಾಗಿದಾರರು. ಓಕೆ, ಈಗ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ 8 ಮಾರ್ಕ್ಸ್ಗೆ ಕಲಿಬೇಕಾಗಿರೋದು ಹಣದ ಮಾರುಕಟ್ಟೆಯ ಸಾಧನಗಳು. ಹಣದ ಮಾರುಕಟ್ಟೆಯ ಸಾಧನಗಳು, ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್. ಸೊ ವಾಟ್ ಆರ್ ದಿ ಇನ್ಸ್ಟ್ರೂಮೆಂಟ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ಮನಿ ಮಾರ್ಕೆಟ್? ಮೊದಲನೇದು ಬರೋದು ಖಜಾನೆ ಹುಂಡಿಗಳು ಅಂತ ಬರ್ತದೆ. ಟ್ರೆಷರಿ ಬಿಲ್ಸ್ ಅಂತ ನಾವು ಕರಿತೀವಿ. ಖಜಾನೆ ಹುಂಡಿಗಳು, ಟ್ರೆಷರಿ ಬಿಲ್ಸ್ ಅಂದರೆ ಏನು? ಓಕೆ, ನಾನೊಂದು ಜನರಲ್ ಕ್ವಶನನ್ನು ನಿಮ್ಮಲ್ಲಿ ಪ್ಲೇಸ್ ಮಾಡ್ತೀನಿ. ಖಜಾನೆ ಯಾರ ಕಡೆ ಇರ್ತದೆ? ಟ್ರೆಷರಿ ಯಾರ ಕಡೆ ಇರ್ತದೆ? ಯೂಶ್ವಲಿ ಮನ್ಯಾಗ ಇರ್ತದೆ ರೀ ಸರ್, ನಮ್ಮ ಮನ್ಯಾಗ ಇರ್ತದೆ ರೀ ಅಂತ ಅನ್ಬೇಡ್ರಿ. ಯೂಶ್ವಲಿ ನಮ್ಮ ಭಾರತ ದೇಶದ ಒಂದು ಖಜಾನೆ ಅಂತ ಯಾರ ಕಡೆ ಇರ್ತದೆ? ಸರ್ಕಾರದವ್ರ ಕಡೆ ಇರ್ತದೆ, ಗವರ್ಮೆಂಟ್ದವ್ರ ಕಡೆ ಇರ್ತದೆ ರೀ. ಟ್ರೆಷರಿ ಅಂದರೆ ಏನು? ಖಜಾನೆ. ಆ ಟ್ರೆಷರಿ ಒಳಗಡೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಮನಿ ಇರ್ಬೋದು, ಏನೋ ಒಂದು ವೆರಿ ಇಂಪಾರ್ಟೆಂಟ್ ವಿಚ್ ಇಸ್ ಹೈಲಿ ಸೆಕ್ಯೂರ್, ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ನಾವು ಟ್ರೆಷರಿಯಲ್ಲಿ ಇಡ್ತಾ ಇರ್ತೀವಿ. ಕರೆಕ್ಟಾ? ಸೊ ಅದೇ ರೀತಿ ಖಜಾನೆ ಇದು ಗವರ್ಮೆಂಟಿಗೆ ಸಂಬಂಧಪಟ್ಟಂಥದ್ದು. ದಿಸ್ ಈಸ್ ಅ ಗವರ್ಮೆಂಟ್ ಬಿಲ್. ಟ್ರೆಷರಿ ಬಿಲ್ಸ್ ಆರ್ ನಥಿಂಗ್ ಬಟ್ ದಿ ಗವರ್ಮೆಂಟ್ ಬಿಲ್ಸ್. ಸೊ ಈಗ ಇದನ್ನು ಯಾರು ಇಶ್ಯೂ ಮಾಡ್ತಾರೋ ಅಥವಾ ಯಾರು ಇದನ್ನು ವಿತರಣೆ ಮಾಡ್ತಾರಪ್ಪ ಅಂದರೆ ಈ ರೀತಿ ಹಾಗೆ ನೋಡಿರಿ, ಖಜಾನೆ ಹುಂಡಿ ಅಂದರೆ ಇದು ಕೂಡ ಒಂದು ಹಣಕಾಸಿನ ಸ್ವತ್ತು. ಟ್ರೆಷರಿ ಬಿಲ್ಸ್ ಆರ್ ನಥಿಂಗ್ ಬಟ್ ದಿ ಫೈನಾನ್ಷಿಯಲ್ ಅಸೆಟ್, ಬಟ್ ಇಟ್ ಈಸ್ ದಿ ಫೈನಾನ್ಷಿಯಲ್ ಅಸೆಟ್ ಆಫ್ ದಿ ಮನಿ ಮಾರ್ಕೆಟ್. ಹಣದ ಮಾರುಕಟ್ಟೆಯಲ್ಲಿ ಬರುವಂಥ ಒಂದು ಹಣಕಾಸಿನ ಸ್ವತ್ತು ನಿಮ್ಮ ಖಜಾನೆ ಹುಂಡಿಗಳು. ಸೊ ಖಜಾನೆ ಇದನ್ನು ಗವರ್ಮೆಂಟ್ದವ್ರ ಕಡೆ ಇರ್ತದೆ, ಸರ್ಕಾರದವ್ರ ಕಡೆ ಇರ್ತದೆ. ಹಾಗಾಗಿ ಈ ಹುಂಡಿಗಳನ್ನು ವಿತರಣೆ ಮಾಡುವಂಥವರು ನಮ್ಮ ಭಾರತೀಯ ಸರ್ಕಾರದವರು ಅಥವಾ ಭಾರತೀಯ ಸರ್ಕಾರದ ಪರವಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಅವರು ಇದನ್ನು ವಿತರಣೆ ಮಾಡ್ತಾರೆ. ಇಟ್ ಈಸ್ ಇಶ್ಯೂಡ್ ಬೈ ದಿ Reserve Bank of India. It is issued by the Reserve Bank of India
ಬಟ್ ಆನ್ ದಿ ಬಿಹಾಫ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ, ಭಾರತದ ಸರ್ಕಾರದ ಪರವಾಗಿ ಇದನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ದವರು ವಿತರಣೆ ಮಾಡ್ತಾರೆ. ಅಗೇನ್ ಇದು ಕೂಡ ಒಂದು ಕಡಿಮೆ ಅವಧಿಯೊಳಗೆ ಪಕ್ವವಾಗುವ ಭಾರತ ಸರ್ಕಾರದ ಅಲ್ಪಾವಧಿ ಎರವಲು ಸಾಧನ. ಇಟ್ ಈಸ್ ದಿ ಶಾರ್ಟ್ ಟರ್ಮ್ ಬಾರೋಯಿಂಗ್ ಆಫ್ ದಿ ಗವರ್ಮೆಂಟ್. ಆಯಿತಾ, ಗೌರ್ಮೆಂಟ್ದವ್ರ ದಿನ ಏನು ಮಾಡ್ತಾರೆ, ಎರವಲು ಪಡಿತಾ ಇದ್ದಾರೆ ಅಂದರೆ ಇದನ್ನು ವಿತರಣೆ ಮಾಡಿಕೊಂಡು ನಿಮ್ಮ ಕಡೆಯಿಂದ ಅಂದರೆ ಸಾರ್ವಜನಿಕರ ಕಡೆಯಿಂದ ಎರವಲು ಪಡಿತಾ ಇದ್ದಾರೆ. ಅಂದರೆ ದೇ ಆರ್ ಬಾರೋಯಿಂಗ್ ದಿ ಫಂಡ್ಸ್ ಫ್ರಮ್ ದಿ ಪಬ್ಲಿಕ್ ಬೈ ಹೌ, ಬೈ ಇಶ್ಯೂಯಿಂಗ್ ದಿ ಟ್ರೆಷರಿ ಬಿಲ್ಸ್. ಇದಕ್ಕೆ ಮತ್ತೊಂದು ಹೆಸರು ಕೂಡ ಅದ. ಇದಕ್ಕೆ ಮತ್ತೊಂದು ಹೆಸರು ಏನಪ್ಪ ಅಂದರೆ ಝೀರೋ ಕೂಪನ್ ಬಾಂಡ್ಸ್ ಅಂತ ಕೂಡ ಕರಿತೀವಿ. ಈ ಟ್ರೆಷರಿ ಬಿಲ್ಸ್ಗೆ ನಾವು ಝೀರೋ ಕೂಪನ್ ಬಾಂಡ್ಸ್ ಅಂತ ಕೂಡ ಕರಿತೀವಿ. ಸೊ ಅಗೇನ್ ಇವುಗಳನ್ನು ಯಾರು ಇಶ್ಯೂ ಮಾಡ್ತಾರೋ, ಕೇಂದ್ರ ಸರ್ಕಾರದ ಪರವಾಗಿ ನಮ್ಮ ರಿಸರ್ವ್ ಬ್ಯಾಂಕ್ ಅವರು ಇಶ್ಯೂ ಮಾಡ್ತಾರೋ. ಅಗೇನ್ ಈ ಖಜಾನೆ ಹುಂಡಿಗಳು ವಾಗ್ದಾನ ಪತ್ರದ ರೂಪದಲ್ಲಿ ಇರ್ತಾವೆ ಅಂತ ಹೇಳ್ತೀವಿ ನಾವು. ವಾಗ್ದಾನ ಪತ್ರ ಅಂದರೆ ಪ್ರಾಮಿಸರಿ ನೋಟ್. ಸೊ ಪ್ರಾಮಿಸರಿ ನೋಟ್, ವಾಟ್ ಈಸ್ ಪ್ರಾಮಿಸರಿ ನೋಟ್? ವಾಗ್ದಾನ ಪತ್ರ ಅಂದರೆ ಏನು? ವಾಗ್ದಾನ ಪತ್ರ ಅಂದರೆ ಬಟ್ ಅ ನೋಟ್. ಪ್ರಾಮಿಸರಿ ನೋಟ್, ಪ್ರಾಮಿಸರಿ ಏನು? ನೀವು ಪ್ರಾಮಿಸ್ ಕೊಡ್ತಿರ್ತಿಲ್ಲೋ, ಹಣ್ಣು ಮಾಡ್ತಿರ್ತೀರಿ, ಸೇಮ್ ಅದೇ ರೀತಿ ಗೌರ್ಮೆಂಟ್ದವ್ರು ಏನು ಮಾಡ್ತಾರೋ ಒಂದು ಪ್ರಾಮಿಸರಿ ನೋಟನ್ನು ಕೊಡ್ತಾರೆ, ಒಂದು ವಾಗ್ದಾನ ಪತ್ರವನ್ನು ಕೊಡ್ತಾರೆ. ಆ ವಾಗ್ದಾನ ಪತ್ರದಲ್ಲಿ ಅಥವಾ ನಿಮ್ಮ ಪ್ರಾಮಿಸರಿ ನೋಟದಲ್ಲಿ ಏನಿರ್ತದಪ್ಪ ಅಂದರೆ ಅವ್ರು ಬರೆದಿರ್ತಾರಲ್ಲ, ಐ ಪ್ರಾಮಿಸ್ ಟು ಪೇ ಸೋ ಆ್ಯಂಡ್ ಸೋ, ಅಂದರೆ ಅವ್ರ ನಿಮ್ಮ ಹೆಸರು, ನಾವು ಇವರಿಗೆ ಹಣವನ್ನು ಕೊಡ್ತೀವಿ ನಾಳೆ, ಅಂದರೆ ಒಂದು 15 ದಿನ ಆದ ನಂತರ 30 ದಿನ ಆದ ನಂತರ ಇಷ್ಟು ಅಮೌಂಟನ್ನು ಈ ತಾರೀಕಿಗೆ ಇವರಿಗೆ ನಾವು ಕೊಡ್ತೀವಿ ಅನ್ನೋ ಒಂದು ಪ್ರಾಮಿಸ್ ಅನ್ನೋ ಒಂದು ಲೆಟ್ರನ್ನು ಬರ್ಕೊಡ್ತಾರೆ. ಸೊ ಆ ಒಂದು ಲೆಟ್ರಿಗೆ ನಾವು ವಾಗ್ದಾನ ಪತ್ರ ಅಥವಾ ಪ್ರಾಮಿಸರಿ ನೋಟ್ ಅಂತ ಕರಿತೀವಿ. ತಿಳಿತಾ? ಆಮೇಲೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ನೋಡಿರಿ, ಪಾಯಿಂಟ್ನ ಬರ್ಕೊಂತ ಹೋಗ್ಬೇಕು ನೀವು. ಅಗೇನ್ ಇಲ್ಲಿ ಭಾಳ ಪಾಯಿಂಟ್ಸ್ ಬರ್ತದೆ. ಫಸ್ಟ್ ಥಿಂಗ್ ನಾನು ಹೇಳಿದ್ದು, ಇದು ಸರ್ಕಾರದ ಪರವಾಗಿ ವಿತರಣೆ ಮಾಡುವಂಥವ್ರು ಯಾರು? ಭಾರತೀಯ ರಿಸರ್ವ್ ಬ್ಯಾಂಕ್. ಇಟ್ ಈಸ್ ಇಶ್ಯೂಡ್ ಬೈ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆನ್ ದಿ ಬಿಹಾಫ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ. ಅಗೇನ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಝೀರೋ ಕೂಪನ್ ಬಾಂಡ್ಸ್. ಇದಕ್ಕೆ ನಾವು ಶೂನ್ಯ ಕೂಪನ್ ಮುಚ್ಚಳಿಕೆ ಪತ್ರಗಳು ಅಂತ ಕರಿತೀವಿ. ಶೂನ್ಯ ಕೂಪನ್ ಮುಚ್ಚಳಿಕೆ ಪತ್ರಗಳು ಅಂದರೆ ಝೀರೋ ಕೂಪನ್ ಬಾಂಡ್ಸ್ ಅಂತ ಕೂಡ ಕರಿತೀವಿ. ಅಗೇನ್ ಈ ಖಜಾನೆ ಹುಂಡಿಗಳು ಯಾವ ರೂಪದಲ್ಲಿರ್ತಾವೆ? ವಾಗ್ದಾನ ಪತ್ರದ ರೂಪದಲ್ಲಿರ್ತಾವೆ. ದಿಸ್ ಆರ್ ಇನ್ ದಿ ಫಾರ್ಮ್ ಆಫ್ ಪ್ರಾಮಿಸರಿ ನೋಟ್ಸ್. ಅಗೇನ್ ದ್ರವತ್ವ ಇಲ್ಲಿ ಜಾಸ್ತಿ ಅದ, ಬಿಕಾಸ್ ಇದು ಹಣದ ಮಾರುಕಟ್ಟೆಯಲ್ಲಿ ಬರುವಂಥ ಒಂದು ಸಾಧನ. ಹಾಗಾಗಿ ಇಲ್ಲಿ ದ್ರವತ್ವ ಜಾಸ್ತಿ ಇದೆ, ಲಿಕ್ವಿಡಿಟಿ ಜಾಸ್ತಿ ಇದೆ. ಇದನ್ನು ಅತಿ ಬೇಗನೆ ನೀವು ನಗದಿಗೆ ಪರಿವರ್ತನೆ ಮಾಡಿಕೊಳ್ಬಹುದು. ಆಮೇಲೆ ನಷ್ಟ ಭಯ ಕಡಿಮೆ ಅದ. ಇಲ್ಲಿ ರಿಸ್ಕ್ ಕೂಡ ಕಡಿಮೆ ಅದ, ಅಂದರೆ ಪಾವತಿ ಲೋಪ ಅಂತ ಕರಿತೀವಿ. ಡಿಫಾಲ್ಟ್ ಅಂದರೆ ನೀವು ಈಗ ನಿಮಗವ್ರು ಈ ಖಜಾನೆ ಹುಂಡಿಯನ್ನು ವಿತರಣೆ ಮಾಡಿರ್ತಾರೆ, ನೀವು ಕ್ಯಾಶನ್ನು ಕೊಡ್ತೀರಿ ಗೌರ್ಮೆಂಟ್ದವ್ರಿಗೆ, ಕರೆಕ್ಟ್. ಸೊ ನಾಳೆ ಗೌರ್ಮೆಂಟ್ದವ್ರು ಅದನ್ನು ನಿಮಗೆ ವಾಪಸ್ ರೀಪೇಮೆಂಟ್ ಮಾಡಬೇಕಲ್ಲ, ಬಿಕಾಸ್ ನೀವು ಆ ಖಜಾನೆ ಹುಂಡಿನ ಪರ್ಚೇಸ್ ಮಾಡಿರ್ತೀರಿ, ಈಗ ಅದನ್ನು ವಾಪಸ್ ಕೊಡ್ತೀರಿ, ಆವಾಗ ಗೌರ್ಮೆಂಟ್ದವ್ರು ನಿಮ್ಗೆ ವಾಪಸ್ ರೊಕ್ಕ ಕೊಡಬೇಕು, ಕರೆಕ್ಟ್. ಸೊ ಏನಾಗ್ತದಪ್ಪ ಅಂದರೆ ಇಲ್ಲಿ ಪಾವತಿ ಲೋಪ, ನಷ್ಟ ಭಯ ಕಡಿಮೆ ಇರ್ತದೆ, ಡಿಫಾಲ್ಟ್ ರಿಸ್ಕ್ ಕಡಿಮೆ ಇರ್ತದೆ. ಅಂದರೆ ಅವರು ಫಾಲ್ಟ್ ಮಾಡೋಂಗಿಲ್ಲ, ಪೇಮೆಂಟ್ ಮಾಡಬೇಕಾದ್ರೆ ನಾಳೆ ನಿಮಗೆ ಆ ಅಮೌಂಟನ್ನು ವಾಪಸ್ ಕೊಡಬೇಕಾದ್ರೆ ಪೇಮೆಂಟ್ ಮಾಡೋಂಗಿಲ್ಲ, ಫಾಲ್ಟ್ ಮಾಡೋಂಗಿಲ್ಲ. ಯಾಕೆ ಫಾಲ್ಟ್ ಮಾಡೋಂಗಿಲ್ಲ? ಬಿಕಾಸ್ ಇದು ಗವರ್ಮೆಂಟ್ ಆಫ್ ಇಂಡಿಯಾ, ಸರ್ಕಾರದವರು ನಿಮಗೆ ಹಣವನ್ನು ಪಾವತಿ ಮಾಡಲಿಲ್ಲ, ಪಾವತಿ ಲೋಪ ಕಂಡು ಬಂತಪ್ಪ ಅಂದರೆ ನಮ್ಮ ಸರ್ಕಾರಕ್ಕೆ ಅವಮಾನ, ಹೌದೋ ಇಲ್ಲೋ. ಸೊ ಹಾಗಾಗಿ ಸರ್ಕಾರದವರು ಅದನ್ನು ಪಾವತಿ ಲೋಪದ ನಷ್ಟ ಭಯ ಕಡಿಮೆ ಇರ್ತದೆ. ಅಲ್ಲೇ ದೇರ್ ಇಸ್ ನೋ ಎನಿ ರಿಸ್ಕ್ ಆಫ್ ಫಾಲ್ಟ್ ಆಗಂಗೆ ಇಲ್ಲ. ಕಂಪಲ್ಸರಿ ನಿಮಗೆ ಅವರು ಪೇಮೆಂಟನ್ನು ಕೊಡ್ತಾರೆ ನಾಳೆ, ಅಂದರೆ ವಿತ್ ಇಂಟ್ರೆಸ್ಟ್. ತಿಳಿತಾ? ಅಗೇನ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಈ ರೀತಿ ಖಜಾನೆ ಹುಂಡಿಗಳನ್ನ ನಾವು ಏನು ಮಾಡ್ತೀವಪ್ಪ ಅಂದರೆ ಸರ್ಕಾರದವರು ಇದನ್ನು ಮುಖಬೆಲೆಗಿಂತ ಕಡಿಮೆಗೆ ಇದನ್ನು ವಿತರಣೆ ಮಾಡ್ತಾರೆ. ತಿಳಿತಾ? ಮುಖಬೆಲೆಗಿಂತ ಕಡಿಮೆಗೆ ವಿತರಣೆ ಮಾಡ್ತಾರೆ. ಇಟ್ ಈಸ್ ಇಶ್ಯೂಡ್ ಲೆಸ್ ದೆನ್ ದಿ ಫೇಸ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ 100 ರೂಪೀಸ್ ಫೇಸ್ ವ್ಯಾಲ್ಯೂ ಅದ. ಒಂದು ಶೇರಿನ ಮುಖಬೆಲೆ ಅಥವಾ ಒಂದು ಖಜಾನೆ ಹುಂಡಿಯ ಮುಖಬೆಲೆ 100 ರೂಪೀಸ್ ಅದ, 100 ರೂಪಾಯಿಗಳದಾವೆ. ಸೊ ಬಟ್ ಇವರು ನಿಮಗೆ ವಿತರಣೆ ಮಾಡಬೇಕಾದ್ರೆ ನಿಮ್ಮ ಕಡೆಯಿಂದ 90 ರೂಪಾಯಿ ಮಾತ್ರ ಪಡೆದುಕೊಳ್ತಾರೆ. ದೋರಪ್ಪ 100 ರೂಪಾಯಿ ಕೂಪನನ್ನೇ ದೋರಿ, ಬಟ್ ನನಗೆ ಎಷ್ಟು ಕೊಡ್ರಿ? 90 ರೂಪಾಯಿ ಮಾತ್ರ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ 10 ರೂಪಾಯಿ ಡಿಸ್ಕೌಂಟ್ ನಿಮಗೆ ಸಿಗ್ತಲ್ಲ. ಅಗೇನ್ ಇದನ್ನು ವಾಪಸ್ ಪಡಿಬೇಕಾದ್ರೆ, ಅಂದರೆ ನಾಳೆ ಇದನ್ನು ಅವರು ವಾಪಸ್ ಪಡಿಬೇಕಾದ್ರೆ ನಿಮಗೆ ಎಷ್ಟು ಕೊಡ್ತಾರಪ್ಪ? ಈಗ ನೀವು 90 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿರಿ, ಸೊ ನಾಳೆ ನೀವು ವಾಪಸ್ ಕೊಡಬೇಕಾದ್ರೆ ಅವರು ಅಗೇನ್ ನಿಮಗೆ 90 ರೂಪಾಯಿನ ಕೊಡ್ತಾರೋ? ಇಲ್ಲ, ಅವರು ನಿಮಗೆ ಎಷ್ಟು ರೂಪೀಸ್ ಕೊಡ್ತಾರಪ್ಪ ಅಂದರೆ 100 ರೂಪೀಸ್ ಕೊಡ್ತಾರೆ. ತಿಳಿತಿಲ್ಲೋ? ವಿತರಣೆ ಮಾಡಬೇಕಾದ್ರೆ ಮುಖಬೆಲೆಗಿಂತ ಕಡಿಮೆಗೆ ವಿತರಣೆ ಮಾಡ್ತಾರೋ, ಅದನ್ನು ವಾಪಸ್ ಪಡೆದುಕೊಳ್ಳಬೇಕಪ್ಪ ಅಂದರೆ ಅದನ್ನು ಮುಖಬೆಲೆಗೆ ವಾಪಸ್ ಪಡೆದುಕೊಳ್ತಾರೋ. ಅವರು ಇಶ್ಯೂ ಮಾಡಬೇಕು. ಫಾರ್ ಎಕ್ಸಾಂಪಲ್ 100 ರೂಪೀಸ್ ಒಂದು ಶೇರಿನ ಮುಖಬೆಲೆ ಅಥವಾ ಒಂದು ಖಜಾನೆ ಹುಂಡಿಯ ಮುಖಬೆಲೆ. ಸೊ ಅದನ್ನು ನಿಮಗೆ ಕೊಡಬೇಕಾದ್ರೆ 90 ರೂಪಾಯಿ ಇಸ್ಕೊಂಡು ನಿಮ್ಗೆ ಆ ಖಜಾನೆ ಹುಂಡಿಯನ್ನು ಕೊಡ್ತಾರೆ ಅವರು. ಬಟ್ ನಾಳೆ
ನೀವು ಅವ್ರ ಕಡೆಯಿಂದ ರೊಕ್ಕ ಪಡೆದುಕೊಳ್ಬೇಕಂದ್ರೆ ಅವ್ರ ರೊಕ್ಕ ನಿಮಗೆ ವಾಪಸ್ ಕೊಡಬೇಕಾದ್ರೆ 90 ರೂಪಾಯಿ ಕೊಟ್ಟಿರ್ತೀರಿ ನೀವು ಅವಾಗ. ಬಟ್ ಈಗ ಇವ್ರು 90 ರೂಪಾಯಿ ಕೊಡಂಗಿಲ್ಲ, ನಿಮಗೆ ಎಷ್ಟು ಕೊಡ್ತಾರೆ? 100 ರೂಪೀಸ್ ಕೊಡ್ತಾರೆ. ಅಗೇನ್ 10 ರೂಪಾಯಿ ನಿಮಗೆ ಇಲ್ಲಿ ಜಾಸ್ತಿ ಕೊಡ್ತಾ ಇದ್ದಾರೆ. ಆ 10 ರೂಪಾಯಿನೇ ನಿಮ್ಮ ಬಡ್ಡಿ, ಹೌದು ಇಲ್ಲ? ಬಿಕಾಸ್ ನಿಮ್ಮ ರೊಕ್ಕ, ನಿಮ್ಮ ಹಣವನ್ನು ಗೌರ್ಮೆಂಟ್ದವ್ರು ಯೂಸ್ ಮಾಡ್ತಾ ಇದ್ದಾರೋ, ಹಾಗೇನು 10 ರೂಪಾಯಿ ನಿಮಗೆ ಅವ್ರು ಬಡ್ಡಿ ಕೊಡಬೇಕಲ್ಲ. ಸೊ ನಿಮಗೆ ಇದರಿಂದ ಫಾಯ್ದಾ ಏನಾಗ್ತದೆ? ನಿಮಗೆ ಲಾಭ ಆಗಬೇಕು ಬೇಡ? ಸೊ ನಿಮಗೆ ಲಾಭ ಎಷ್ಟಿಲ್ಲಿ? 10 ರೂಪಾಯಿ. ತಿಳಿತಾ? ಈ ರೀತಿಯಂಥ ಹುಂಡಿಗಳನ್ನು ಗೌರ್ಮೆಂಟ್ದವರು, ಸರ್ಕಾರದವರು ಮುಖಬೆಲೆಗಿಂತ ಕಡಿಮೆಗೆ ವಿತರಣೆ ಮಾಡಿ ಅದನ್ನು ವಾಪಸ್ ಪಡಿಬೇಕಪ್ಪ ಅಂದರೆ ಮುಖಬೆಲೆಗೆ ಅದನ್ನು ವಾಪಸ್ ಬಿಡ್ತಾರೋ. ಅಂಡರ್ಸ್ಟೂಡ್? ಓಕೆ. ತಿಳಿತಾ? ಮತ್ತೊಂದು ಸಲ ರಿವಿಷನ್ ಮಾಡ್ತೀನಿ ನಾನಿಲ್ಲಿ. ಖಜಾನೆ ಹುಂಡಿಯು ಮೂಲಭೂತವಾಗಿ 1 ವರ್ಷಕ್ಕಿಂತ ಒಳಗಡೆ ಪಕ್ವತೆಯನ್ನು ಹೊಂದಿದಂಥ ಸಾಧನಗಳು. These treasury bills are usually for the maturity period of less than 1 year. ಇದನ್ನು ಆಲ್ರೆಡಿ ನಾವು ಹಣದ ಮಾರುಕಟ್ಟೆಯಲ್ಲಿ ಕಲ್ತಿದ್ದೀವಿ. ಇದಕ್ಕೆ ಮತ್ತೊಂದು ಹೆಸರು ಏನಪ್ಪ ಅಂದರೆ ಶೂನ್ಯ ಕೂಪನ್ ಮುಚ್ಚಳಿಕೆ ಪತ್ರಗಳು, ಝೀರೋ ಕೂಪನ್ ಬಾಂಡ್ಸ್. ಸೊ ಈ ಬಾಂಡ್ಗಳನ್ನು ಇಶ್ಯೂ ಮಾಡೋರು ಯಾರು? ಭಾರತದ ಸರ್ಕಾರದ ಪರವಾಗಿ ಇದನ್ನು ವಿತರಣೆ ಮಾಡುವವರು ಭಾರತೀಯ ರಿಸರ್ವ್ ಬ್ಯಾಂಕ್. On the behalf of Government of India, it is issued by the Reserve Bank of India. ಅಗೇನ್ ಇದನ್ನು ವಿತರಣೆ ಮಾಡಬೇಕಾದ್ರೆ ಯಾವ ರೂಪದಲ್ಲಿ ಇದಿರ್ತದೆ? ವಾಗ್ದಾನ ಪತ್ರದ ರೂಪದಲ್ಲಿ ಇರ್ತದೆ. ಇಟ್ ಈಸ್ ಇನ್ ದಿ ಫಾರ್ಮ್ ಆಫ್ ಪ್ರಾಮಿಸರಿ ನೋಟ್. ಪ್ರಾಮಿಸರಿ ನೋಟ್ ಅಂದರೆ ಜಸ್ಟ್ ಒಂದು ಪ್ರಾಮಿಸ್ ಮಾಡ್ತಾರೆ, ನಾನು ಇದನ್ನು ಪೇ ಮಾಡ್ತೀನಿ ನಿಮಗೆ ಅಂತ. ಅಗೇನ್ ಈ ಹುಂಡಿಗಳನ್ನು ಅವ್ರು ಇಶ್ಯೂ ಮಾಡಬೇಕು, ವಿತರಣೆ ಮಾಡಬೇಕಪ್ಪ ಅಂದರೆ ಮುಖಬೆಲೆಗಿಂತ ಕಡಿಮೆಗೆ ವಿತರಣೆ ಮಾಡ್ತಾರೆ. ಬಟ್ ಇನ್ ಕೇಸ್ ವಾಪಸ್ ಪಡಿಬೇಕಾದ್ರೆ ಅದನ್ನು ಮುಖಬೆಲೆಗೇನ ವಾಪಸ್ ಪಡಿತಾರೆ. ಅಂದರೆ ರಿಡಂಪ್ಷನ್ ವ್ಯಾಲ್ಯೂ ಅಂತ ಕರಿತೀವಿ. ಅಕೌಂಟೆನ್ಸಿ ವರ್ಡ್ ನೀವು ಕಲಿತಾ ಇರ್ಬೋದು. ರಿಡಂಪ್ಷನ್ ಅಥವಾ ರಿಡೀಮ್ಡ್ ಅಂದರೆ ಅದನ್ನು ವಾಪಸ್ ಪಡೆದುಕೊಳ್ಬೇಕು. ಈಗ ನಿಮಗೆ ಶೇರ್ಸ್ ಇಶ್ಯೂ ಮಾಡಿರ್ತೀನಿ, ನಾನು ನಿಮಗೆ ಶೇರ್ಸನ್ನು ಇಶ್ಯೂ ಮಾಡಿರ್ತೀನಿ ಅಂದರೆ ನಾಳೆ ನಾನು ವಾಪಸ್ ಪಡ್ಕೋತೀನಲ್ಲ ಒಂದಿನ, ಅಥವಾ ನೀವು ನನಗೆ ಅದನ್ನು ವಾಪಸ್ ಕೊಡ್ತೀರಿ. ಸೊ ನೀವು ನನಗೆ ವಾಪಸ್ ಕೊಟ್ಟಾಗ ನಾನು ನಿಮಗೇನು ಅಮೌಂಟ್ ಕೊಡ್ತಾ ಇದ್ದೀನಲ್ಲ, ಅದೇ ರಿಡಂಪ್ಷನ್, ಅದೇ ರಿಡೀಮ್. ಅರ್ಥ ಆಯ್ತಾ? ಸೊ ಇದಕ್ಕೆ ನಾವು ರಿಡೀಮ್ ಅಥವಾ ರಿಡಂಪ್ಷನ್ ಅಂತ ಕರಿತೀವಿ. ಸೊ ಮುಖಬೆಲೆಗೆ ಅದನ್ನು ಪಡೆದುಕೊಂಡು ವಾಪಸ್ ಅದನ್ನು ನಿಮ್ಗೆ ಕೊಡಬೇಕಾದ್ರೆ, ರಿಡಂಪ್ಷನ್ ಮಾಡಬೇಕಾದ್ರೆ, ಅದನ್ನು ರಿಡೀಮ್ ಮಾಡಬೇಕು, ವಾಪಸ್ ನಿಮ್ಗೆ ಕೊಡಬೇಕಂದ್ರೆ ಅದೇನು ಮಾಡ್ತಾರಪ್ಪ ಅಂದರೆ ಅವರು ಮುಖಬೆಲೆಗೇ ಕೊಡ್ತಾರೆ. 90 ರೂಪಾಯಿ ನಿಮ್ಮ ಕಡೆ ಇಸ್ಕೊಂಡಿರ್ತಾರೆ ಅವರು, ಬಟ್ ವಾಪಸ್ ನಿಮಗೆ ರೊಕ್ಕ ಕೊಡಬೇಕಾದ್ರೆ ಅವರು 100 ರೂಪೀಸ್ ಕೊಡ್ತಾ ಇದ್ದಾರೆ. ಅಂದರೆ 10 ರೂಪಾಯಿ ಅವರು ಜಾಸ್ತಿ ನಿಮಗೆ ಕೊಡ್ತಾ ಇದ್ದಾರೆ. ಬಿಕಾಸ್ ನಿಮ್ಮ ಹಣವನ್ನು ಅವ್ರು ಯೂಸ್ ಮಾಡಿದ್ರು, ಹಾಗಾಗಿ ನಿಮಗೆ ಸಿಗುವಂಥ ಲಾಭ 10 ರೂಪಾಯಿ. ಜಸ್ಟ್ ನಾನೊಂದು ಎಕ್ಸಾಂಪಲ್ ಅಂತ ತೆಗೆದುಕೊಳ್ತಾ ಇದ್ದೀನಿ ಇಲ್ಲಿ. ಅಗೇನ್ ಇಲ್ಲಿ ಬರುವಂಥ ಅಮೌಂಟ್, ಕನಿಷ್ಠ ಪಕ್ಷವಾದಂಥ ಅಮೌಂಟ್ 10 ರೂಪಾಯಿ 100 ರೂಪಾಯಿ ಇರೋಂಗಿಲ್ಲ, 25,000ಗಳಿಗೆ ಇರ್ತದೆ. ಮಿನಿಮಮ್ ಅಂದ್ರೂ ಇಲ್ಲಿ ಅಮೌಂಟ್ 25,000 ಅಮೌಂಟ್ ಇನ್ವಾಲ್ವ್ಡ್ ಇಸ್ ಹ್ಯೂಜ್. ಆಯಿತಾ? ಅಗೇನ್ ಸ್ಟಿಲ್ ಇದು ಅಲ್ಪಾವಧಿ ಮಾರುಕಟ್ಟೆ, ಬಟ್ ಅಮೌಂಟ್ ಇಲ್ಲಿ 10 ರೂಪಾಯಿ 20 ರೂಪಾಯಿ ಬರೋಂಗಿಲ್ಲ. ಖಜಾನೆ ಹುಂಡಿಗಳು ಕನಿಷ್ಠ ಮೊತ್ತವಾದ 25,000ಗಳಿಗೆ ಹಾಗೂ ಅದರ ಗುಣಕಗಳಿಗೆ ದೊರೆಯುತ್ತವೆ. ದೇ ಆರ್ ಇನ್ ದಿ 25,000 ಇನ್ ಮಲ್ಟಿಪಲ್ಸ್ ಆಫ್ ಥೌಸಂಡ್ಸ್. ಆಯಿತಾ? 25,000 ಕನಿಷ್ಠ 25,000, ಅದರ ಮುಂದೆ ನಿಮ್ಮ ಖಜಾನೆ ಹುಂಡಿಗಳ ಬೆಲೆ ಸ್ಟಾರ್ಟ್ ಆಗ್ತದೆ. ಫಾರ್ ಎಕ್ಸಾಂಪಲ್ 1 ಲಕ್ಷದ ಒಂದು ಖಜಾನೆ ಹುಂಡಿ ಅದ. ಸೊ ಗೌರ್ಮೆಂಟ್ದವ್ರು ಅದನ್ನು ನಿಮಗೆ ಕೊಡಬೇಕಾದ್ರೆ 90,000 ಅಥವಾ 95,000ಕ್ಕೆ ನಿಮ್ಗೆ ಕೊಡ್ತಾರೆ ಅದನ್ನು. ಅಂದರೆ ನೀವು 95,000 ಗೌರ್ಮೆಂಟ್ದವ್ರು ಕೊಡಬೇಕು. ಸೊ ಗೌರ್ಮೆಂಟ್ದವ್ರು ನಿಮಗೆ ಅವಾಗ ಖಜಾನೆ ಹುಂಡಿಯನ್ನು ಕೊಡ್ತಾರೆ. ನೀವು ಎಷ್ಟು ಕೊಡ್ತಾಯಿದ್ದೀರಿ ಇಲ್ಲಿ? 95,000. ನಾಳೆ ಅದನ್ನು ರೆಡೀಮ್ ಮಾಡ್ಕೋಬೇಕು, ಅದನ್ನು ವಾಪಸ್ ಪಡೆದುಕೊಳ್ಬೇಕಪ್ಪ ಅಂದರೆ ನೀವು ಅದನ್ನು ಟ್ರೆಜರಿ ಬಿಲ್ಲನ್ನು, ಖಜಾನೆ ಹುಂಡಿಯನ್ನು ಗೌರ್ಮೆಂಟ್ದವ್ರು ವಾಪಸ್ತೀರಿ. ಈಗ ನೀವು ಗೌರ್ಮೆಂಟ್ದವ್ರು ಎಷ್ಟು ಕೊಟ್ಟಿದ್ದೀರಿ ರೊಕ್ಕ? 95,000. ಬಟ್ ಗೌರ್ಮೆಂಟ್ದವ್ರು ಈಗ ನಿಮಗೆ ವಾಪಸ್ ಕೊಡಬೇಕಾದ್ರೆ 95 ಕೊಡೋಂಗಿಲ್ಲ. ಎಷ್ಟು ಕೊಡ್ತಾರೋ? 1 lakh ಕೊಡ್ತಾರೆ. ಅಂದರೆ 5,000 ರೂಪಾಯಿ ನಿಮಗೆ ಜಾಸ್ತಿ ಕೊಡ್ತಾ ಇದ್ದಾರೆ. ಬಿಕಾಸ್ ಆ 5,000 ರೂಪಾಯಿನೇ ನಿಮ್ಮ ಆದಾಯ, ನಿಮ್ಮ ಲಾಭ, ನಿಮ್ಮ ಬಡ್ಡಿ. ಅರ್ಥ ಆಯ್ತಾ? ಇದು ನಮ್ಮ ಖಜಾನೆ ಹುಂಡಿಗಳು, ಟ್ರೆಷರಿ ಬಿಲ್ಸ್. ಓಕೆ, ಅಂಡರ್ಸ್ಟುಡ್ ಎವ್ರಿಬಡಿ? ನೆಕ್ಸ್ಟ್ ಬರೋದು ಖಜಾನೆ ಹುಂಡಿ ಆದ ನಂತರ ವಾಣಿಜ್ಯ ಪತ್ರಗಳು ಅಂತ ಬರ್ತದೆ, ಕಮರ್ಷಿಯಲ್ ಪೇಪರ್ಸ್. ಸೊ ಕಮರ್ಷಿಯಲ್ ಪೇಪರ್ಸ್ ಅಂದರೆ ಏನು? ಕಮರ್ಷಿಯಲ್ ಪೇಪರ್ಸ್ ಅಗೇನ್ ಇವು ಕೂಡ ಅಲ್ಪಾವಧಿಯ ಭದ್ರತಾರಹಿತ ಒಂದು ಪತ್ರ. ದಿಸ್ ಕಮರ್ಷಿಯಲ್ ಪೇಪರ್ಸ್ ಆರ್ ಆಲ್ಸೋ ದಿ ಶಾರ್ಟ್ ಟರ್ಮ್ ಪೇಪರ್ಸ್ ಆರ್ ಶಾರ್ಟ್ ಟರ್ಮ್ ಅನ್ಸೆಕ್ಯೂರ್ಡ್ ಪೇಪರ್ಸ್. ಅದೇನಿದು ಕೂಡ ಅಲ್ಪಾವಧಿಗೆ, ಹಣದ ಮಾರುಕಟ್ಟೆ ಅಂದ್ರೆ ಅದು ಅಲ್ಪಾವಧಿಗೆ. ಸೊ ಇದು ಕೂಡ ಅಲ್ಪಾವಧಿಗೆ ಆಗುವಂಥದ್ದು. ಆಮೇಲೆ ಇದು ಕೂಡ 1 ವರ್ಷದ ಒಳಗಡೆ ಇರುವಂಥದ್ದು. ಆಮೇಲೆ ಹಿಂಬರಹ ಹಾಗೂ ವಿಲೇವಾರಿಗಳೊಂದಿಗೆ ಮಾರಬಹುದು ಮತ್ತು ವರ್ಗಾಯಿಸಬಹುದು. ಇದನ್ನು ವಿಲೇವಾರಿ ಮಾಡಬಹುದು ಅಂತ ಹೇಳ್ತದೆ. ವಿಲೇವಾರಿ ಅಂದರೆ ನೆಗೋಷಿಯಬಲ್, ಅಂದರೆ ಯಾರು ಬೇಕಾದವ್ರಿಗೆ ಅದನ್ನು ಕೊಡ್ಬೋದು. ಈಗ ಒಂದು 100 ರೂಪೀಸ್ ನೋಟ್
ನೀವೆಲ್ಲ ಹೋಗ್ತೀರಿ ಅಂಗಡಿಗೆ ಕೊಡ್ತೀರಿ, ಆ 100 ರೂಪೀಸ್ ಅವ್ನು ಅಂಗಡಿಗೆ ಕುಂದಿರ್ತಾನೋ ಅದನ್ನು ಮತ್ತೆ ಬೇರೆದವ್ರು ಕೊಡ್ತಾನೋ, ಅಲ್ಲಿಂದ ಮತ್ತೆ ಅಗೇನು ಬೇರೆದವ್ರ ಕಡೆ ಹೋಗ್ತದೆ. ಸೊ ಇದು ನೆಗೋಷಿಯೇಬಲ್, ಅಂದರೆ ಯಾರು ಬೇಕಾದವ್ರು ನಾವು ಇದನ್ನು ಹಂಚಿಕೆ ಮಾಡ್ಬೋದು, ಯಾರಿಗೆ ಬೇಕಾದವರಿಗೆ ನಾವು ಇದನ್ನು ಕೊಡಬಹುದು. ಸೊ ಅದು ವಿಲೇವಾರಿ ಅಂತ, ಅದಕ್ಕೆ ನಾವು ವಿಲೇವಾರಿ ಅಂತ ಕರಿತೀವಿ, ನೆಗೋಷಿಯೇಬಲ್ ಅಂತ ಕರಿತೀವಿ. ಸೊ ಈ ರೀತಿ ಪತ್ರಗಳನ್ನು ನಾವು ಬೇರೆಯವರಿಗೂ ಕೂಡ ಕೊಡಬಹುದು. ಆಮೇಲೆ ಇದನ್ನು ಈಸಿಯಾಗಿ ಸುಲಭವಾಗಿ ವರ್ಗಾಯಿಸಿಕೊಡಬಹುದು, ಅಂದರೆ ಇಟ್ ಈಸ್ ಈಸಿಲಿ ಎಕ್ಸ್ಚೇಂಜಬಲ್ ಆರ್ ಟ್ರಾನ್ಸ್ಫರಬಲ್. ತಿಳಿತಾ? ಆಮೇಲೆ ಇಲ್ಲಿ ಏನು ಅಥವಾ ಇಲ್ಲಿ ಇದನ್ನು ಯಾರು ವಿತರಣೆ ಮಾಡ್ತಾರೋ, ಈ ರೀತಿಯಾದಂತಹ ವಾಣಿಜ್ಯ ಪತ್ರಗಳನ್ನು ಯಾರು ವಿತರಣೆ ಮಾಡ್ತಾರಪ್ಪ ಅಂದರೆ ದೊಡ್ಡ ಕಂಪ್ನಿಗಳು, ದೊಡ್ಡ ಹಾಗೂ ಸಾಲಯೋಗ್ಯ ಕಂಪ್ನಿಗಳು. ದಿ ಬಿಗ್ ಕಂಪ್ನೀಸ್ ಇಶ್ಯೂ ದಿಸ್ ಟೈಪ್ ಆಫ್ ಕಮರ್ಷಿಯಲ್ ಪೇಪರ್ಸ್. ಅಗೇನ್ ಫಸ್ಟ್ ಒನ್ ಟ್ರೆಷರಿ ಬಿಲ್ಸ್, ಖಜಾನೆ ಹುಂಡಿಗಳಲ್ಲಿ ವಿತರಣೆ ಮಾಡುವವರು ಯಾರು? ಭಾರತೀಯ ಸರ್ಕಾರದವರು ಅಥವಾ ಭಾರತೀಯ ರಿಸರ್ವ್ ಬ್ಯಾಂಕ್. ಇಲ್ಲಿ ಕಮರ್ಷಿಯಲ್ ಪೇಪರ್ಸ್ ಅಥವಾ ವಾಣಿಜ್ಯ ಪತ್ರಗಳನ್ನು ವಿತರಣೆ ಮಾಡುವಂಥವ್ರು ಯಾರು? ದೊಡ್ಡ ಕಂಪನಿಗಳು. ಕ್ಲಿಯರ್? ಅಗೇನ್ ಇವರು ಇಶ್ಯೂ ಮಾಡಬೇಕು ಅಥವಾ ಇವರು ವಿತರಣೆ ಮಾಡಬೇಕಪ್ಪ ಅಂದರೆ ಮಾರುಕಟ್ಟೆ ಬಡ್ಡಿ ದರಕ್ಕಿಂತ ಕಡಿಮೆ ಬಡ್ಡಿ ದರದ ಅಲ್ಪಾವಧಿ ನಿಧಿಯನ್ನು ಇಲ್ಲಿ ಸಂಗ್ರಹಿಸಲು ನಿಮಗೆ ಸಹಾಯ ಮಾಡ್ತದೆ. ಮಾರುಕಟ್ಟೆ ದರ ಏನಿರ್ತದಲ್ಲ, ಮಾರ್ಕೆಟ್ ರೇಟ್, ಆ ಒಂದು ಮಾರುಕಟ್ಟೆಯ ಬಡ್ಡಿ ದರಕ್ಕಿಂತನೂ ಇಲ್ಲಿಯ ಬಡ್ಡಿ ದರ ಕಡಿಮೆ ಇರ್ತದೆ. ಸೊ ಹಾಗಾಗಿ ನೀವು ಇಲ್ಲಿ ಆರಾಮ್ಸೆ ಹಣವನ್ನು ಸಂಗ್ರಹಣೆ ಮಾಡಬಹುದು ಅಥವಾ ನಿಮ್ಮ ಹಣವನ್ನು ಹೂಡಿಕೆ ಮಾಡಬಹುದು. ತಿಳಿತಾ? ಸಾಮಾನ್ಯವಾಗಿ ಇದರ ಅವಧಿ 15 ದಿನಗಳಿಂದ 1 ವರ್ಷದೊಳಗಡೆ ಇರ್ತದೆ. ಅಗೇನ್ ಇದು ಕೂಡ ಇಂಪಾರ್ಟೆಂಟ್. ಇದರ ಒಂದು ಅವಧಿ 15 ದಿನಗಳಿಂದ 1 ವರ್ಷದ ಒಳಗಡೆ. ಯೂಶ್ವಲಿ ನಿಮ್ಮ ಖಜಾನೆ ಹುಂಡಿಗಳು ಟ್ರೆಜರಿ ಬಿಲ್ಸ್ 60 ದಿನಕ್ಕೆ ಇರ್ತದೆ. ರೆಗ್ಯುಲರಾಗಿ ಸಾಮಾನ್ಯವಾಗಿ ಅದು 60 ದಿನದ ಪಕ್ವತೆ ಅವಧಿಯನ್ನು ಹೊಂದಿರುವಂತಹ ಒಂದು ಸಾಧನ. ಬಟ್ ನಿಮ್ಮ ವಾಣಿಜ್ಯ ಪತ್ರಗಳು 15 ದಿನದಿಂದ 1 ವರ್ಷದ ಒಳಗಡೆ ಇರುವಂತಹ ಸಾಧನ. ಫ್ರಾಮ್ 15 days to 1 year. ದಿಸ್ ಇಸ್ ದಿ ಪೀರಿಯಡ್ ಆಫ್ ಕಮರ್ಷಿಯಲ್ ಪೇಪರ್. ತಿಳಿತಾ? ಹಾಗೆ ಈ ರೀತಿಯಾದಂಥ ದೊಡ್ಡ ಕಂಪ್ನಿಗಳಿಂದ ಇಶ್ಯೂ ಮಾಡುವುದು, ನೀವು ಬ್ಯಾಂಕ್ನಿಂದ ಹಣ ಪಡೆಯೋದಕ್ಕಿಂತಲೂ ಇಲ್ಲಿಂದ ಹಣ ಪಡೆದುಕೊಳ್ಳೋದು ಒಂದು ಪರ್ಯಾಯ ಮಾರ್ಗ. ಇಟ್ ಈಸ್ ಅನ್ ಅಲ್ಟರ್ನೇಟಿವ್. ಇನ್ಸ್ಟೆಡ್ ಆಫ್ ಕಲೆಕ್ಟಿಂಗ್ ದಿ ಮನಿ ಫ್ರಮ್ ಬ್ಯಾಂಕ್, ಯು ಕ್ಯಾನ್ ಕಲೆಕ್ಟ್ ದಿ ಮನಿ ಫ್ರಮ್ ಕಮರ್ಷಿಯಲ್ ಪೇಪರ್ಸ್. ಈ ಕಮರ್ಷಿಯಲ್ ಪೇಪರ್ಸ್ ಮೂಲಕ ಹಣವನ್ನು ಸಂಗ್ರಹಣೆ ಮಾಡೋದು ಬ್ಯಾಂಕಿನಲ್ಲಿ ಹಣ ಸಂಗ್ರಹಣೆ ಮಾಡೋದಕ್ಕೆ ಒಂದು ಪರ್ಯಾಯ ಮಾರ್ಗ ಅಂತ ಕರಿತೀವಿ. ಅಗೇನ್ ಈ ಒಂದು ವಾಣಿಜ್ಯ ಪತ್ರಗಳನ್ನು ಇಶ್ಯೂ ಮಾಡಬೇಕು ಅಥವಾ ನೀಡಿಕೆ ಮಾಡಬೇಕು, ವಿತರಣೆ ಮಾಡಬೇಕಂದ್ರೆ ಇದರ ಮೂಲ ಉದ್ದೇಶ ಏನಪ್ಪ ಅಂದರೆ ಕಾರ್ಯಶೀಲ ಬಂಡವಾಳ ಅಗತ್ಯತೆಗೆ ಬೇಕಾದಂತಹ ಅಲ್ಪಾವಧಿ ಹಣಕಾಸನ್ನು ಇದು ಒದಗಿಸ್ತದೆ. ನಿಮ್ಮ ಕಾರ್ಯಶೀಲ ಬಂಡವಾಳ ಬೇಕು, ನಿಮಗೆ ವರ್ಕಿಂಗ್ ಕ್ಯಾಪಿಟಲ್ ನಿಮಗೆ ಬೇಕು. ಇನ್ ಆರ್ಡರ್ ಟು ಮೀಟ್ ದಿ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ವಿ ಯೂಸ್ ದಿಸ್ ಕಮರ್ಷಿಯಲ್ ಪೇಪರ್ಸ್. ತಿಳಿತಾ? ಈ ಕಮರ್ಷಿಯಲ್ ಪೇಪರ್ಸ್ಗಳನ್ನು ಯಾಕೆ ಯೂಸ್ ಮಾಡ್ತೀವಪ್ಪ ಅಂದರೆ ಇದನ್ನು ನಾವು ಯೂಸ್ ಮಾಡೋದು ಕಾರ್ಯಶೀಲ ಬಂಡವಾಳ ಅಗತ್ಯತೆಗಳಿಗೆ ಕಡಿಮೆ ಮಾಡೋ ಸಲುವಾಗಿ ಅಥವಾ ಕಾರ್ಯಶೀಲ ಬಂಡವಾಳ ಅಗತ್ಯತೆಯನ್ನು ಪೂರೈಸುವ ಸಲುವಾಗಿ ನಮಗೆ ಈ ರೀತಿಯಾದಂತಹ ವಾಣಿಜ್ಯ ಪತ್ರಗಳನ್ನು ಬಳಸಬಹುದು. ಉದಾಹರಣೆಗೆ ಒಂದು ಉದಾಹರಣೆಯನ್ನು ಕೊಟ್ಟಾರೆ ನಮಗಿಲ್ಲಿ ಕಂಪ್ನಿಗಳು ಈ ಸಾಧನವನ್ನು ಸೇತುಬಂಧ ಹಣಕಾಸು ಒದಗಿಸುವಿಕೆಗೆ ಬಳಸ್ತಾರು ಅಂತ. ಅಂದರೆ ಬ್ರಿಡ್ಜ್ ಫೈನಾನ್ಸಿಂಗ್ ಅಂತ ಕರಿತೀವಿ. ಬ್ರಿಡ್ಜ್ ಅಂದರೆ ಸೇತುಬಂಧ, ಆಮೇಲೆ ಹಣಕಾಸು ಒದಗಿಸುವಿಕೆ ಅಂದರೆ ಫೈನಾನ್ಸಿಂಗ್. ಸೊ ಸೇತುಬಂಧ ಹಣಕಾಸು ಒದಗಿಸುವಿಕೆಗೆ ಇದನ್ನು ಬಳಸಲಾಗ್ತದೆ, ಬ್ರಿಡ್ಜ್ ಫೈನಾನ್ಸಿಂಗಿಗೆ ಇದನ್ನು ಬಳಸಲಾಗ್ತದೆ. ಹಾಗಾದರೆ ಬ್ರಿಡ್ಜ್ ಫೈನಾನ್ಸಿಂಗ್ ಅಂದರೆ ಏನು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಿಮಗೆ ಹೇಳ್ತೀನಿ. ಸೊ ಈಗ ನೀವು ಜಸ್ಟ್ ಒಂದು ರಿವಿಷನನ್ನು ಮಾಡಬೇಕು. ಹಣದ ಮಾರುಕಟ್ಟೆ ಅಂದರೆ ಏನೇನು ಬರ್ತದೆ, ಖಜಾನೆ ಹುಂಡಿಗಳಂದರೆ ಏನು, ಅದನ್ನು ಯಾರು ವಿತರಣೆ ಮಾಡ್ತಾರೋ, ವಾಣಿಜ್ಯ ಪತ್ರಗಳಂದರೆ ಏನು, ಅದು ಎಷ್ಟು ದಿನಗಳೊಳಗಡೆ ಇರ್ತದೆ, ಅದನ್ನು ವಿತರಣೆ ಮಾಡುವಂಥವರು ಯಾರು, ಅದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು. ಓಕೆ. ಆಮೇಲೆ ಇದನ್ನು ಕಮರ್ಷಿಯಲ್ ಪೇಪರ್ಸ್ ಅಥವಾ ವಾಣಿಜ್ಯ ಪತ್ರಗಳನ್ನು ಮೂಲ ಉದ್ದೇಶ ಯಾಕೆ ನಾವು ಇದನ್ನು ಯೂಸ್ ಮಾಡ್ತೀವಿ, ಕಾರ್ಯಶೀಲ ಬಂಡವಾಳ ಅಗತ್ಯತೆಗಳನ್ನು ಪೂರೈಸುವ ಸಲುವಾಗಿ ಇದನ್ನು ನಾವು ಯೂಸ್ ಮಾಡ್ತೀವಿ. ಆಮೇಲೆ ಇದು ಮೇನ್ಲಿ ಅಗೇನ್ ಸೇತುಬಂಧ ಹಣಕಾಸು ಒದಗಿಸುವಿಕೆಗೂ ಕೂಡ ಇದನ್ನು ಬಳಸಲಾಗ್ತದೆ. ಇಟ್ ಈಸ್ ಯೂಸ್ಡ್ ಮೇನ್ಲಿ ಫಾರ್ ದಿ ಪರ್ಪಸ್ ಆಫ್ ಬ್ರಿಡ್ಜ್ ಫೈನಾನ್ಸಿಂಗ್. ಹಾಗಾದರೆ ಆ ಬ್ರಿಡ್ಜ್ ಫೈನಾನ್ಸಿಂಗ್ ಅಂದರೆ ಏನು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಕಲಿಯೋಣ. ಸೊ ದ್ಯಾಟ್ ಶುಡ್ ಇನ್ ಟುಡೇಸ್ ಕ್ಲಾಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.